ಒಂದು ಕಡೆ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದ್ರೆ ಮತ್ತೊಂದು ಕಡೆ ರೇವಣ್ಣನವರ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪಹರಣದ ಪ್ರಕರಣದಲ್ಲಿ ಜೈಲಿನಲ್ಲಿ ಮಾಜಿ ಸಚಿವ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಸ್ಥಳ ಮಹಜರಿಗೆ ಆಗಮಿಸುವಂತಹ ಸಾಧ್ಯತೆ. ಬಸವನಗುಡಿ ನಿವಾಸಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಸ್ಥಳೀಯ ಪೊಲೀಸರು. ಸ್ಥಳ ಮಹಜರಿಗೆ ಎಸ್ಐಟಿ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ. ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು. ಅಪಹರಣ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ HD ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗಾಗಲೇ ಅದೇ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈಗ ಬಸವನಗುಡಿಯಲ್ಲಿ ರೇವಣ್ಣ ಅವರ ನಿವಾಸ ಇದೆ, ಅಲ್ಲಿ ಸ್ಥಳ ಮಹಜರನ್ನು ಮಾಡಲಿಕ್ಕೆ ಪೊಲೀಸರು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಕಾರಣಕ್ಕೆ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಪೊಲೀಸರ ಭದ್ರತೆಯನ್ನು ಜಾಸ್ತಿ ಮಾಡಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಸವನಗುಡಿಯ ರೇವಣ್ಣ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಮಾರುತಿ, ಎಷ್ಟು ಗಂಟೆಗೆ ಸ್ಪಾಟ್ ಮಹಜರ್ ಇರುವಂತಹದ್ದು, ಜೊತೆಗೆ ಭದ್ರತೆಯನ್ನು ಹೇಗೆ ಕಲ್ಪಿಸಿದ್ದಾರೆ ಅಂತ? ಖಂಡಿತ ಪ್ರೇಮ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಬಸವನಗುಡಿಯಲ್ಲಿರುವಂಥ ರೇವಣ್ಣ ನಿವಾಸದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳು ನೋಡ್ಬೋದು. ಈಗಾಗಲೇ SIT ತಂಡ ಇಲ್ಲಿ ಬಂದು ಸ್ಥಳ ಮಹಜರ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಲೋಕಲ್ ಅಂದರೆ ಬಸವನಗುಡಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಅಂದರೆ ಮನೆಯ ಮುಂಭಾಗದ ಗೇಟಿನ ಮುಂಭಾಗದಲ್ಲಿ 4 ಅಕರದಲ್ಲಿ ಯಾರೂ ಒಳ ಹೋಗ್ಬಾರ್ದು ಹೊರ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಬಿಗಿ ಬಂದೋಬಸ್ತ್ನ ಮಾಡಿದ್ದಾರೆ. SIT ತಂಡ ಈಗಾಗಲೇ ಒಮ್ಮೆ ಅಂದರೆ ಏನು ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಹಿಳೆಯನ್ನು ಕರೆತಂದು ಸತತ 4 ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ಸ್ಥಳ ಮಹಜರ್ ಮಾಡಿದರು. ಇವತ್ತು ಸಹ ಇಲ್ಲಿಗೆ ಸಂತ್ರಸ್ತೆಯರನ್ನು ಅಂದರೆ ಪೆನ್ಡ್ರೈವ್ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂತ್ರಸ್ತೆಯರನ್ನ ಕರೆತರ್ಬೋದು, ಅಥವಾ ಅಪಹರಣ ಕೇಸ್ಗೆ ಏನು ಇತ್ತು ಸಂತ್ರಸ್ತೆ ಮಹಿಳೆ ಇದ್ಲು ಆಕೆಯನ್ನೇ ಕರೆತಂದು ಮತ್ತೊಮ್ಮೆ ಮಾಡ್ತಾರ ಅನ್ನುವಂಥ ಒಂದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಬಟ್ ಬಸವನಗುಡಿ ಪೊಲೀಸರಿಗೆ ಒಂದು ಮಾಹಿತಿ ತಿಳಿಸಿರುವಂಥದ್ದು, ನಾವು ಬಂದು ಈಗ ಸ್ಥಳ ಮಹಜರ್ ಮಾಡ್ತೀವಿ, ಪಂಚನಾಮೆ ಮಾಡ್ತೀವಿ, ಈ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ನ ಮಾಡಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಸವನಗುಡಿ ಪೊಲೀಸರು ಮನೆಯ ಮುಂಭಾಗದಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಆ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಕೆಲ ಹೊತ್ತಿನಲ್ಲಿ ಇಲ್ಲಿಗೆ SIT ತಂಡ ಬಂದು ಒಂದು ಸ್ಪಾಟ್ ಮಹಜರ್ನ ಮಾಡುವಂತಹ ಉದ್ದೇಶನ ಇಟ್ಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಅವರ ತಂಡ ಇಲ್ಲಿ ಬಂದು ಸ್ಪಾಟ್ ಮಹಜರ್ ಮಾಡ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಪಹರಣದ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮತ್ತೊಂದು ಕಡೆ ಈ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರನ್ನು ನಡೆಸಲಿಕ್ಕೆ ಸ್ಥಳೀಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮಹಿಳೆ ಅಪಹರಣ ಆಗಿದ್ದು ಮೈಸೂರಿನಲ್ಲಿ, ಆಕೆಯನ್ನು ಇಟ್ಟಿದ್ದು ಕೂಡ ಮೈಸೂರಿನ ಹುಣಸೂರಿನ ಒಂದು ತೋಟದ ಮನೆಯಲ್ಲಿ. ಬಟ್ ಇಲ್ಲಿ ಯಾಕೆ ಸ್ಥಳ ಮಹಜರು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಬಟ್ ಭದ್ರತೆಯನ್ನಂತೂ ಕೂಡ ಹೆಚ್ಚಿಸಲಾಗಿದೆ.